ಇನ್ನು ದಾವಣಗೆರೆ ಉಪಚುನಾವಣೆ ಕಣ ರಂಗೇರಿದೆ. ಉಭಯ ಪಕ್ಷದ ನಾಯಕರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಈ ನಡುವೆ ಮತದಾನಕ್ಕೆ 3 ದಿನ ಬಾಕಿ ಇದ್ದು ಎರಡೂ ಪಕ್ಷದಿಂದ ಅಂತಿಮ ಹಂತದ ರಣತಂತ್ರ ಏನು, ದಾವಣಗೆರೆ ದಕ್ಷಿಣ ಜನತೆ ಏನಂತಾರೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಉಪಚುನಾವಣೆ ಕಣ ರಂಗೇರಿದ್ದು ದಾವಣಗೆರೆ ದಕ್ಷಿಣ ಬಾಗಲಕೋಟೆಯನ್ನ ಗೆಲ್ಲಲೇಬೇಕೆಂದು ಕಾಂಗ್ರೆಸ್ ಬಿಜೆಪಿ ಕಸರತ್ತು ಮಾಡುತ್ತಿದೆ. ಉಭಯ ಪಕ್ಷಗಳು ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಬಿಟ್ರೆ ಬಿಜೆಪಿ ವೈಮನಸ್ಸು ಮರೆತು ಒಗ್ಗಟ್ಟಿನ ಜಪ ಮಾಡಿ ಮತ ಬೇಟೆಯಾಡುತ್ತಿದೆ. ಈ ನಡುವೆ ಉಪಚುನಾವಣೆ ಸಮರವನ್ನು ಗೆಲ್ಲಲೇಬೇಕೆಂದು ಜಿದ್ದಿಗೆ ಬಿದ್ದವರಂತೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ನಡೆಸಿ ತಂತ್ರ ಪ್ರತಿತಂತ್ರ ಇಣಿಯುತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರನ್ನು ಗೆಲ್ಲಿಸಲೇಬೇಕೆಂದು ಪಣತೊಟ್ಟಿರುವ ಕಾಂಗ್ರೆಸ್ ನಾಯಕರು ದಾವಣಗೆರೆಯಲ್ಲೇ ಬೀಡುಬಿಟ್ಟಿದ್ದಾರೆ. ಇಂದು ಸಮರ್ಥ ಪರವಾಗಿ ಅಂತಿಮ ಹಂತದ ಕಸರತ್ತನ್ನು ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಕೊನೆಯ ಹಂತದಲ್ಲೂ ಭರ್ಜರಿ ಪ್ರಚಾರ ಮಾಡುವ ಮೂಲಕ ಮತಯಾಚನೆ ಮಾಡಿದರು. ಕೆಲಸ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. 9 ವರ್ಷದಲ್ಲಿ ಏನ್ ಮಾಡಿದ್ದಾರೆ ನೀವೇ ಹೇಳಿ. ನಾನು ಹೇಳಿದ್ರೆ ರಾಜಕೀಯವಾಗಿ ಚುನಾವಣೆಗೋಸ್ಕರ ಹೇಳ್ತಾ ಇದ್ದೇನೆ ಅಂತ ಆಗುತ್ತೆ. ನೀವ್ ಹೇಳಿ ಏನ್ ಮಾಡಿದ್ದಾರೆ. 19ರಿಂದ 23ರವರೆಗೆ ಅಧಿಕಾರದಲ್ಲಿ ಇದ್ರು. ಏನ್ ಮಾಡಿದ್ದಾರೆ ಹೇಳಿ ನೋಡ. ಬೆಂಗಳೂರು ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ, ಅಲ್ಲ ದಾವಣಗೆರೆ ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ, ದಾವಣಗೆರೆ ನಾರ್ತ್ಗೆ ಏನ್ ಮಾಡಿದ್ದಾರೆ, ಅಥವಾ ದಾವಣಗೆರೆ ಜಿಲ್ಲೆಗೆ ಏನ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ. ಇನ್ನು ಬಹಿರಂಗ ಮತಯಾಚನೆ ಪ್ರಕ್ರಿಯೆಗೆ ಇನ್ನೂ 1 ದಿನ ಬಾಕಿ ಇದ್ದು ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವಂತಹ ಬಹಿರಂಗ ಸಭೆಯನ್ನು ನಡೆಸುವಂತಹ ಕೆಲಸಗಳನ್ನ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಮಾಡಿ ಮುಗಿಸಿದ್ದಾರೆ. ಇಂದು ಸಮರ್ಥ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಗಡಿಯಾರ ಕಂಬದ ಬಳಿ ಕಾಂಗ್ರೆಸ್ ಧ್ವಜಸ್ಥಾಪನೆ ಮಾಡಿದರು. ಇದರೊಂದಿಗೆ ಸಮರ್ಥ ಕಾಶಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಇದೇ ವೇಳೆ ಮಾತನಾಡಿದ ಜಮೀರ್, ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವನ್ನು ಖಚಿತಪಡಿಸುವ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ನನಗೆ ನೀಡಿದ್ದಾರೆ. ನಾನು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಮರ್ಥ ಅವರನ್ನು ಸುಲಭವಾಗಿ ಗೆಲ್ಲುವಂತೆ ಮಾಡುತ್ತೇನೆ. ಹಾಗೆ ಇಲ್ಲಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನಿವಾರಿಸುತ್ತೇನೆ. ಅಸಮಾಧಾನಗೊಂಡ ಕಾರ್ಯಕರ್ತರನ್ನ ಮನವೊಲಿಸಿ ಜವಾಬ್ದಾರಿ ನನಗೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಕುಮಾರಸ್ವಾಮಿ ಕೇಳ್ತವ್ರೆ ಬರೀ ಕರ್ನಾಟಕದಲ್ಲಿ. ನಾನು ಹೋಗಿರೋ ಕಡೆ ನಾನು ಕೇಳಿರೋ ನೀವು ಹೇಳ್ತಾ ಇರೋದು. ಅವ್ರು ಏನಾಗಿದೆ ಕುಮಾರಸ್ವಾಮಿ ಅವ್ರಿಗೆ, ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅವರು ಎಲ್ಲರದು ಪಾಪ್ಯುಲಾರಿಟಿ ಬರ್ತಾ ಬರ್ತಾ ಕಡಿಮೆ ಇರ್ತದೆ, ಸಿದ್ದರಾಮಯ್ಯದು ಹೆಚ್ಚಾಗ್ತಾ ಇದೆ. ಏನ್ ಹೇಳಿ, ಎಲ್ಲಾರ್ದು ಯಾರನ್ನ ರಾಜಕಾರಣಿ ಇರಲಿ. ಈ ಕುಮಾರಸ್ವಾಮಿಗೆ 2006ರಿಂದ ಹಿಡ್ಕೊಂಡು 8ವರೆಗೂ ಪಾಪ್ಯುಲಾರಿಟಿ ಇತ್ತಲ್ಲ, ಆ ಪಾಪ್ಯುಲಾರಿಟಿ ಇವತ್ತಿದ್ಯಾ? ಆ ಪಾಪ್ಯುಲಾರಿಟಿ ಇದೆಯಾ ಇವತ್ತು? ಅಂದ್ರೆ ಎಲ್ಲಾ ರಾಜಕಾರಣಿಗಳು ಸಹಜ, ಅದು ಎಲ್ಲಾ ರಾಜಕಾರಣಿಗಳಿಗೆ ಕಡಿಮೆ ಆಗ್ತದೆ, ಅಂದ್ರೆ ಸಿದ್ದರಾಮಯ್ಯಗೆ ಜಾಸ್ತಿ ಆಗ್ತಾ ಇದೆ. ದಟ್ ಈಸ್ ಸಿದ್ದರಾಮಯ್ಯ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರಿಗೆ ಮತಯಾಚನೆ ವೇಳೆ ಕ್ಷೇತ್ರದ ಜನರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವುದರಿಂದ ಉಭಯ ಪಕ್ಷದ ನಾಯಕರು ಯಾವ ರೀತಿ ರಣತಂತ್ರ ಎಣೆಯುತ್ತಾರೆ ಎಂಬುದರ ಮೇಲೆ ಗೆಲುವು ನಿರ್ಧಾರವಾಗಲಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.